ಅದೇ ರೀತಿ ಪವಿತ್ರ ಗೌಡ 1991 ಜನವರಿ 7 ಬೆಂಗಳೂರಿನ ತಲಗಟ್ಟಪುರದಲ್ಲಿ ಜನಿಸಿದ್ರು. ವಿಜಯಲಕ್ಷ್ಮಿ ಕುಟುಂಬ ಅನುಕೂಲಸ್ಥ ಕುಟುಂಬವಾಗಿತ್ತು. ಆದರೆ ಪವಿತ್ರ ಗೌಡದ್ದು ಮಿಡಲ್ ಕ್ಲಾಸ್ ಕುಟುಂಬವಾಗಿತ್ತು. ತಂದೆ ತಾಯಿ ಸಣ್ಣ ಅಂಗಡಿ ಇಟ್ಕೊಂಡಿದ್ರು. ಪವಿತ್ರ ಗೌಡ ಕಾಲೇಜು ಶಿಕ್ಷಣ ಪಡ್ಕೊಂಡ್ರು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ವಿಜಯಲಕ್ಷ್ಮಿಗೆ ಈಗ 40 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಪವಿತ್ರ ಗೌಡಗೆ 33 ವರ್ಷ ವಯಸ್ಸು. ಅಂದ್ರೆ ವಿಜಯಲಕ್ಷ್ಮಿಗಿಂತ ಪವಿತ್ರ ಗೌಡ 7 ವರ್ಷ ಚಿಕ್ಕವರು. ಇನ್ನು ದರ್ಶನ್ಗೆ ಈಗ 47 ವರ್ಷ ವಯಸ್ಸಾಗಿದೆ. ಪವಿತ್ರ ಗೌಡಗಿಂತ ದರ್ಶನ್ 14 ವರ್ಷ ದೊಡ್ಡವರಾಗಿದ್ದಾರೆ. ವೃತ್ತಿಯಲ್ಲಿ ಯಾರು ಮುಂದೆ? ವಿಜಯಲಕ್ಷ್ಮಿ ದರ್ಶನ್ ಇಂಜಿನಿಯರಿಂಗ್ ಪದವಿ ಪಡೆದ ಬಳಿಕ ಕೆಲಸಕ್ಕೆ ಸೇರಿಕೊಂಡಿದ್ರು. ದೂರದರ್ಶನ ಉದಯ ಟಿವಿಯಲ್ಲಿ ಆಂಕರ್ ಆಗಿ ಕೆಲಸ ಮಾಡಿದ್ರು. ಈಗ ವಿವಿಧ ಬಿಸ್ನೆಸ್ಗಳಲ್ಲಿ ತೊಡಗಿಸಿಕೊಂಡಿದ್ದು ಈ ಸಂಬಂಧ ಅವಾರ್ಡ್ಗಳನ್ನು ಕೂಡ ಪಡೆದಿದ್ದಾರೆ. ಇನ್ನು ಪವಿತ್ರ ಗೌಡ ವೃತ್ತಿ ವಿಚಾರಕ್ಕೆ ಬಂದ್ರೆ ಆಕೆ ಮೊದಲಿಗೆ ಮಾಡೆಲಿಂಗ್ ಮಾಡ್ಕೊಂಡಿದ್ರು. ನಂತರದಲ್ಲಿ ಸ್ಯಾಂಡಲ್ವುಡ್ಗೂ ಕಾಲಿಟ್ರು. ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ರು. ಅಗಮ್ಯ, ಛತ್ರಿಗಳು ಸಾರ್ ಛತ್ರಿಗಳು, ಸಾಗುವ ದಾರಿ ಅನ್ನೋ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಆದ್ರೆ ಅಷ್ಟೊಂದು ಯಶಸ್ಸು ಕಾಣ್ಲಿಲ್ಲ. ಆದ್ರೆ ಪ್ರೀತಿ ಕಿತಾಬು ಸಿನಿಮಾ ಇವರಿಗೆ ತಕ್ಕ ಮಟ್ಟಿಗೆ ಹೆಸರು ತಂದುಕೊಡ್ತು. ಸಿನಿರಂಗದಲ್ಲಿ ಸಕ್ಸಸ್ ಕಾಣದೇ ಇದ್ರೂ ಸಿನಿಮಾ ನಟನೆ ಮೂಲಕ ಇಂಡಸ್ಟ್ರಿಯಲ್ಲಿ ಎಲ್ಲರ ಪರಿಚಯವಾಯಿತು. ನಂತರ ರೆಡ್ ಕಾರ್ಪೆಟ್ ಸ್ಟುಡಿಯೋ 777 ಅನ್ನೋ ಹೆಸರಲ್ಲಿ ಫ್ಯಾಷನ್ ಬೊಟಿಕ್ ಕೂಡ ನಡೆಸ್ತಿದ್ದಾರೆ. ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ದೊಡ್ಡ ದೊಡ್ಡವರಿಗೆ ಫ್ಯಾನ್ಸಿ ಡ್ರೆಸ್ಗಳನ್ನ ಪೂರೈಸ್ತಿದ್ದಾರೆ. ಇಬ್ಬರಿಂದಲೂ ಪ್ರೀತಿ, ಮದುವೆ. ವಿಜಯಲಕ್ಷ್ಮಿ ಉದಯ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದಾಗ ದರ್ಶನ್ ಅವರ ಪರಿಚಯವಾಯಿತು. ವಿಜಯಲಕ್ಷ್ಮಿ ಹಿಂದೆ ಬಿದ್ದ ದರ್ಶನ್ ಪ್ರೀತಿಸುವಂತೆ ಒತ್ತಾಯಿಸಿದ್ರು. ನಂತರದಲ್ಲಿ ವಿಜಯಲಕ್ಷ್ಮಿ ಕೂಡ ಪ್ರೀತಿಗೆ ಓಕೆ ಅಂದ್ರು. ಆಗಿನ್ನು ದರ್ಶನ್ ಸ್ಟಾರ್ ಆಗಿರ್ಲಿಲ್ಲ. 2000ನೇ ಇಸವಿಯಲ್ಲಿ ದರ್ಶನ್ ರ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಹಿಟ್ ಆಯ್ತು. 2003ರಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮದುವೆ ಆದ್ರು. ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ವಾಸವಿದ್ದ ಪವಿತ್ರ ಗೌಡ ಏರಿಯಾದಲ್ಲೇ ಸಂಜಯ್ ಸಿಂಗ್ ಅನ್ನೋರು ವಾಸವಿದ್ರು. IT ಉದ್ಯೋಗಿಯಾಗಿದ್ದ ಸಂಜಯ್ ಸಿಂಗ್ ಮೇಲೆ ಪವಿತ್ರಾಗೆ ಪ್ರೀತಿ ಆಯ್ತು. ಆಗಿನ್ನು ಪವಿತ್ರ ಕಾಲೇಜಿಗೆ ಹೋಗ್ತಿದ್ರು. ನಂತರ ಪವಿತ್ರ 18ನೇ ವಯಸ್ಸಿಗೆ ಬಂದಾಗ ಇಬ್ಬರು ಮದುವೆ ಆದ್ರು. ದಾಂಪತ್ಯದಲ್ಲಿ ಯಾರು ಗ್ರೇಟ್? ವಿಜಯಲಕ್ಷ್ಮಿ ಮದುವೆ ಆಗುವಾಗ ದರ್ಶನ್ಗೆ ದೊಡ್ಡ ಸ್ಟಾರ್ ಪಟ್ಟ ಒಲಿದಿರ್ಲಿಲ್ಲ. ಮೆಜೆಸ್ಟಿಕ್ ಸಿನಿಮಾ ಹಿಟ್ ಆದ್ರೂ ದುಡ್ಡಿಗಾಗಿ ಪರದಾಟ ಇತ್ತು. ಆಗ ವಿಜಯಲಕ್ಷ್ಮಿ ತಾನು ದುಡಿದು ಆ ದುಡ್ಡನ್ನು ದರ್ಶನ್ ಕೈಗೆ ಕೊಡ್ತಿದ್ರು. ಈಕೆಯ ಸ್ಕೂಟಿಯಲ್ಲೇ ದರ್ಶನ್ ಓಡಾಡ್ತಿದ್ರು. ದರ್ಶನ್ಗೆ ಪೆಟ್ರೋಲ್, ಸಿಗರೇಟ್ಗೂ ದುಡ್ಡು ಕೊಡ್ತಿದ್ದು ಈ ವಿಜಯಲಕ್ಷ್ಮಿ. 2011ರಲ್ಲಿ ದರ್ಶನ್ ತನ್ನ ಪತ್ನಿಗೆ ಹೊಡೆದು ಜೈಲಿಗೆ ಸೇರಿದಾಗಲೂ ಆತನನ್ನ ಬಿಡಿಸಿದ್ದು ಇದೇ ವಿಜಯಲಕ್ಷ್ಮಿ. ಹೀಗೆ ಪ್ರತಿ ಹಂತದಲ್ಲೂ ಗಂಡ ದರ್ಶನ್ ಪರವಾಗಿ ನಿಂತು ದಾಂಪತ್ಯ ಜೀವನದ ಕರ್ತವ್ಯ ನಿಭಾಯಿಸಿದ್ದಾರೆ ವಿಜಯಲಕ್ಷ್ಮಿ. ಆದ್ರೆ ಪವಿತ್ರ ಗೌಡ ಮದುವೆ ಆದ್ಮೇಲೆ ಸಿನಿಮಾ ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರು. ಮೊದಲು ಪತ್ನಿಗೆ ಸಪೋರ್ಟ್ ಮಾಡಿದ ಸಂಜಯ್ ಸಿಂಗ್ಗೆ ನಂತರದಲ್ಲಿ ಅದು ಇಷ್ಟವಾಗ್ಲಿಲ್ಲ. ಹೀಗಾಗಿ ಇಬ್ಬರು ಡಿವೋರ್ಸ್ ತಗೊಂಡು ದೂರವಾದ್ರು. ಅಂದ್ರೆ ಪತಿಗಾಗಿ ಪವಿತ್ರ ಗೌಡ ತನ್ನ ಸಿನಿ ಬದುಕಿನ ವ್ಯಾಮೋಹ ತ್ಯಜಿಸ್ಲಿಲ್ಲ. ಮಕ್ಕಳು ಏನ್ ಮಾಡ್ತಿದ್ದಾರೆ? ವಿಜಯಲಕ್ಷ್ಮಿ ಮತ್ತು ದರ್ಶನ್ ದಂಪತಿಗೆ 2008ರ ಅಕ್ಟೋಬರ್ 31ರಂದು ಮಗ ವಿನೀಶ್ ಜನಿಸಿದ. ಅವರಿಗೆ ಈಗ 15 ವರ್ಷ ವಯಸ್ಸಾಗಿದ್ದು ಇನ್ನೂ ಓದ್ತಿದ್ದಾರೆ. ದರ್ಶನ್ ಜೊತೆಗೆ ಕೆಲ ಸಿನಿಮಾಗಳಲ್ಲಿ ಬಾಲನಟನಾಗಿಯೂ ಬಣ್ಣ ಹಚ್ಚಿದ್ದಾರೆ. ಇನ್ನು ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ದಂಪತಿಗೆ ಖುಷಿಗೌಡ ಅನ್ನೋ ಮಗಳಿದ್ದಾರೆ. ಖುಷಿಗೌಡ ತಾಯಿ ಪವಿತ್ರ ಗೌಡ ಜೊತೆ ವಾಸವಾಗಿದ್ರು. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ದರ್ಶನ್ಗೆ ಆರಂಭದಲ್ಲಿ ಸಾಥ್ ಕೊಟ್ಟಿದ್ದು ಪತ್ನಿ ವಿಜಯಲಕ್ಷ್ಮಿ. ಆಗ ಆಕೆ ಹೆಸರಲ್ಲೇ ಭಾರಿ ಪ್ರಮಾಣದಲ್ಲಿ ದರ್ಶನ್ ಆಸ್ತಿ ಮಾಡಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ಕೂಡ ಬಿಸ್ನೆಸ್ಗಳಲ್ಲಿ ತೊಡಗಿಸಿಕೊಂಡಿದ್ದು ಕೋಟಿಗಟ್ಟಲೆ ಆಸ್ತಿ ಹೊಂದಿದ್ದಾರೆ. ಐಷಾರಾಮಿ ಕಾರುಗಳು, ಮನೆ, ಮೈಸೂರಿನ ಫಾರ್ಮ್ ಹೌಸ್ ಕೂಡ ಈಕೆಯ ಹೆಸರಲ್ಲೇ ಇದೆ. ಇನ್ನು ಪವಿತ್ರ ಗೌಡ ಬಳಿ ಮೊದಲಿಗೆ ಏನೂ ಇರಲಿಲ್ಲ. ಆದ್ರೆ ದರ್ಶನ್ ಜೊತೆ ಲಿಂಕ್ ಬೆಳೆದ ನಂತರ ಅಂದ್ರೆ 10 ವರ್ಷದ ಹಿಂದೆ RR ನಗರದಲ್ಲಿ 3 ಫ್ಲೋರ್ನ ಮನೆ ಖರೀದಿಸಿದ್ರು. ಇದಲ್ಲದೆ ಕೋಟಿಗಟ್ಟಲೆ ಬೆಲೆ ಬಾಳೋ ಕಾರುಗಳು, ಚಿನ್ನಾಭರಣ ಕೂಡ ಪವಿತ್ರ ಗೌಡ ಹೆಸರಲ್ಲಿದೆ. ಅಂದಾಜಿನ ಪ್ರಕಾರ ಈಕೆ 10 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಈಕೆ ಧರಿಸೋ ಬಟ್ಟೆ, ವಾಚು, ಗ್ಲಾಸ್, ಶೂಸ್, ಬ್ಯಾಗ್ ಎಲ್ಲವೂ ಲಕ್ಷಗಟ್ಟಲೆ ಬೆಲೆ ಬಾಳೋದೇ ಆಗಿದೆ. ಅಂದ್ರೆ ಸೆಲೆಬ್ರಿಟಿ ರೀತಿ ಐಷಾರಾಮಿ ಜೀವನ ನಡೆಸ್ತಿದ್ದಾರೆ. ವಿಜಯಲಕ್ಷ್ಮಿ ಜೊತೆ ಪವಿತ್ರ ಸ್ಪರ್ಧೆ.
10 ವರ್ಷಗಳ ಹಿಂದೆ ಅಂದ್ರೆ 2014ರಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸಂಬಂಧ ಶುರುವಾಯಿತು. ಆಗ ಆಕೆಗೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೀತಿಯಲ್ಲೇ ನಾನು ಇರಬೇಕು ಅನ್ನೋ ಹುಚ್ಚು ಶುರುವಾಯಿತು. ಹೀಗಾಗಿ ಎಲ್ಲದರಲ್ಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಫಾಲೋ ಮಾಡೋಕೆ ಶುರು ಮಾಡಿದ್ರು. ವಿಜಯಲಕ್ಷ್ಮಿ ಧರಿಸಿದ ಬಟ್ಟೆಯಿಂದ ಹಿಡಿದು ಒಡವೆವರೆಗೆ ಎಲ್ಲವೂ ತನಗೂ ಬೇಕು ಅಂತ ದರ್ಶನ್ಗೆ ಕಾಟ ಕೊಡ್ತಿದ್ರು. ಏನೋ ದರ್ಶನ್ ಪತ್ನಿಗೆ ರೇಂಜ್ ರೋವರ್ ಕಾರು ಗಿಫ್ಟ್ ಕೊಟ್ಟಿದ್ರು. ತನಗೂ ಅದೇ ಕಾರು ಬೇಕು ಅಂತ ದರ್ಶನ್ ಬಳಿ ಹಠ ಮಾಡಿ ಪಡೆದುಕೊಂಡಿದ್ರು ಈ ಪವಿತ್ರ ಗೌಡ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಹೋಟೆಲ್ ಒಂದಕ್ಕೆ ಹೋಗಿ ಸೆಲೆಬ್ರೇಷನ್ ಮಾಡಿದ್ರೆ ಅದೇ ಹೋಟೆಲ್ಗೆ ತಾನೂ ಹೋಗ್ಬೇಕು ಅಂತ ಹಠ ಮಾಡ್ತಿದ್ರು. ಅಲ್ಲಿಗೆ ಹೋಗಿ ಅದೇ ಬ್ಯಾಕ್ಗ್ರೌಂಡ್ ನಲ್ಲಿ ಅದೇ ರೀತಿಯಲ್ಲಿ ಫೋಟೋ ತೆಗೆದುಕೊಂಡಿದ್ದಾರೆ. ಹೀಗೆ ಪ್ರತಿಯೊಂದರಲ್ಲೂ ವಿಜಯಲಕ್ಷ್ಮಿಗೆ ಕಾಂಪಿಟೇಷನ್ ಕೊಟ್ಕೊಂಡು ಬಂದಿದ್ದಾರೆ ಈ ಪವಿತ್ರ ಗೌಡ. ದರ್ಶನ್ ಜೀವನ ಹಾಳು ಮಾಡಿದ್ಯಾರು? ದರ್ಶನ್ ಕಷ್ಟಪಟ್ಟು ಬೆಳೆದು ಬಂದವರು. ಆ ಕಷ್ಟದ ಹಾದಿಯಲ್ಲಿ ದರ್ಶನ್ಗೆ ನಿಜವಾದ ಲಕ್ಷ್ಮಿಯಾಗಿ ಬಂದವರು ಈ ವಿಜಯಲಕ್ಷ್ಮಿ. ಎಷ್ಟೇ ಹಿಂಸೆ ಕೊಟ್ಟರೂ ದರ್ಶನ್ ಕೈ ಬಿಡದೆ ಜೊತೆಯಾಗಿ ನಿಂತವರು ಪತ್ನಿ ವಿಜಯಲಕ್ಷ್ಮಿ. ಆದ್ರೆ ದರ್ಶನ್ ದೊಡ್ಡ ಸ್ಟಾರ್ ಆದ್ಮೇಲೆ ಅವರ ಲೈಫಲ್ಲಿ ಅಕ್ರಮವಾಗಿ ಬಂದಿದ್ದು ಈ ಪವಿತ್ರ ಗೌಡ. ಇಷ್ಟು ಸಾಕಾಗಲ್ಲ ಅಂತ ಈಗ ಪವಿತ್ರ ಗೌಡ ದರ್ಶನ್ಗೆ ಜೈಲಿನ ಹಾದಿಯನ್ನು ತೋರಿಸಿದ್ದಾರೆ. ಫ್ರೆಂಡ್ಸ್, ಇದು ದರ್ಶನ್ ಪ್ರೇಯಸಿ ಪವಿತ್ರ ಗೌಡ ಮತ್ತು ತಾಳಿ ಕಟ್ಟಿದ ಹೆಂಡತಿ ವಿಜಯಲಕ್ಷ್ಮಿ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.